ನಮ್ಮೂರು ನಾಗವಾರ ಚೆನ್ನಾಗೈತೆ ನೋಡಿ ಜಾನು. ಯಾವ ತರ ಇದೀನಿ ಬೇರೆಯವ್ರದ್ದು ಹಿಂಗೆ ಬೇರೆಯವ್ರು ನಮ್ಮ ಹುಡುಗರೆಲ್ಲ ಹೋಲ್ಸ್ಕೊಂಡ್ರೆ ಗೈಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದ್ ಸ್ವಲ್ಪ ಹುಷಾರಿದ್ದಿಲ್ಲ ಗೈಸ್, ಅದರಿಂದ ವಿಡಿಯೋನು ಮಾಡಕ್ ಹೋಗಿಲ್ಲ ಯಾರ ಜೊತೆನು. ಆಮೇಲೆ ನನ್ನ ಚಾನಲ್ಗೂ ಮಾಡಬೇಕು, ಅದಕ್ಕೆ ನಾಳೆ ವಿಡಿಯೋ ಹಾಕ್ಲೇಬೇಕಲ್ವ, ನಾಳೆ ಬುಧವಾರ ಇದ್ರಿಂದ. ಗೈಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಂದು ವಿಡಿಯೋ ಬುಧವಾರ ಮತ್ತು ಶನಿವಾರ 11 ಬರುತ್ತೆ. ಬೇಗ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬ್ಲ್ಯಾಕ್ ಕೋಬ್ರಾ 0315 ಅಂತ ಸರ್ಚ್ ಮಾಡಿ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಬನ್ನಿ ಇವಾಗೊಂದು ವಿಡಿಯೋ ಮಾಡೋಣ. ಯಾಕಂದರೆ ನಮ್ಮ ಫ್ರೆಂಡ್ ಅವಾಗಿಂದ ಫೋನ್ ಮಾಡ್ತಿದ್ದ, ಹುಷಾರು ಬೇರೆ ಇದ್ದಿಲ್ಲ, ಹೆಂಗಿದ್ಯಪ್ಪ ಹಂಗೆ ಹಿಂಗೆ ಅಂತ. ಪರವಾಗಿಲ್ಲ ಅಂತಂದೆ, ಬಾ ಮತ್ತೆ ಇಲ್ಲೇ ತೋಟದ ನೀರು ಕಟ್ತಾ ಇದೀನಿ ಅಂದ, ಅದಕ್ಕೆ ಈಗ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದೀನಿ. ಬಟ್ ನಮ್ಮ ಮನೇಲಿ ಬೈತವ್ರೆ, ಏನು ಹುಷಾರಿಲ್ಲ ಅಂದ್ರೆ ಏನು ಹಿಂಗೆ ಹೋಗ್ತಿರ್ತದೆ ಹಂಗೆ ಹಿಂಗೆ ಅಂತ. ಬಟ್ ನಮ್ಮ ಮನೇಲಿ ಬೈತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಮನೆ ಕೂತ್ಕೊಳಕ್ಕಾಗುತ್ತಾ, ನನಗೂ ಒಂದು ಸ್ವಲ್ಪ ಬೇಜಾರೆಲ್ಲ ಕಳಿಬೇಕಲ್ವ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಮೊನ್ನೆ ಅಲ್ಲಿ ಒಂದೊಂದು ಸ್ವಲ್ಪ ತೋರಿಸ್ತೀನಿ ಯಾವ ಥರ ನಮ್ಮೂರು ನೇಚರ್ ಯಾವ ಥರ ಇದೆ ಅಂತ. ಹೋಗೋಣ ಬನ್ನಿ ಗೈಸ್. ನಾನು ಮನೆಯಿಂದ ನಮ್ಮ ಹುಡುಗರ ತೋಟಕ್ಕೆ ಬಂದೆ. ಇಲ್ಲಿ ಪೈಪ್ ಹಾಕೊಂಡು ನೋಡಿ, ಪೈಪ್ ಹಾಕೋನೆ, ನೀರು ಕಟ್ತವನೆ. ಬನ್ನಿ ಹೋಗುವ, ಏನು ಮಾಡ್ತಾ ಇದ್ದಾನು. ನಾನು ಮನೆಯಿಂದ ಇದ್ದೆ, ಬಟ್ ಬಂದ ತಕ್ಷಣ ನೋಡಿ ಅಲ್ಲಿಂದ ಬರೋಷ್ಟಲ್ಲಿ ನೀರು ಅಲ್ಲೇ 2-3 ಪಾತಿ ಕಟ್ಟವನೆ. ಇಲ್ಲಿ ಇನ್ನೂ ಬಿಟ್ಟವನೆ. ಯಾಕೆ ಕರೆಂಟ್ ಇಲ್ಲ? ಯಾರು ಯಾವ ಹೊಂಟಿಲ್ಲ ಗೈಸ್, ಯಾರ ಕರಿತಿದಾರಂತೆ, ಬನ್ನಿ ವೈಟ್ ಬರ್ತೀನಿ, ಅದೇನು ಕೇಳ್ಕೊಬತ್ತೀನಿ. ಆಮೇಲೆ ಊರಲ್ಲಿ ಹೋಗಿಲ್ಲ ಅಂದ್ರೆ ಸುಮ್ಮನೆ ಆಮೇಲೆ ಗೊತ್ತಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ತಾವು ಇಲ್ಲೇನೋ ಕೆಲಸ ಮಾಡ್ತಾವು, ಕರೆದೆ ಬರ್ದೆ ಹೋದ ಅವೆಲ್ಲ ಹೇಳ್ಕೊಂಡ್ಬಿಡ್ತಾರೆ. ಆಮೇಲೆ ಅದೇನು ಕೇಳ್ಕೊಬತ್ತೀನಿ ರೀ, ಆಮೇಲೆ ಬಂದು ತೋರಿಸ್ತೀನಿ ನಮ್ಮ ಹುಡುಗರ ತೋಟನ. ಗೈಸ್ ಇಲ್ಲಿ ನೋಡಿ, ಇದು ಬ್ರಹ್ಮಕಮಲ ಅಂತ 5 ಐತೆ ನೋಡಿ ಹೂವು, ಯಾವ ಥರ 5 ಐತೆ. ಇದು ನೈಟ್ ಟೈಮಲ್ಲ ಅಂತೆ ಇದು ಅರಳೋದು, ಯಾವ ಥರ ಐತೆ ನೋಡಿ. 1, ಅಲ್ಲಿ 2, ಅಲ್ಲಿ 3, ಆ ಕಡೆ ಒಂದು 4, ಅಲ್ಲಿ ಕೆಳಗಡೆ 2 ಐತೆ, ಟೋಟಲ್ 5 ಬ್ರಹ್ಮಕಮಲ ಅಂತೆ. ನಮ್ಮೂರಲ್ಲೇ ಅತ್ಯಂತ ದೊಡ್ಡ ಮನೆ, ಯಾರ್ದು ಇಲ್ಲ. ಇಲ್ಲಿ ಗ್ಯಾಸ್ ಬಂದಿತ್ತಂತೆ. ನಾನು ಅಲ್ಲಿ ನಮ್ಮ ಹುಡುಗರ ತೋಟವು ನೀರು ಕಟ್ತಿದ್ನಲ್ಲ, ಅವನು ನೀರು ಕಟ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಬಾ ಮಗ ಗ್ಯಾಸ್ ಬಂದ್ಬಿಡೋದೆ ಅಂತ ಕರ್ಕೊಂಬಂದ್ರು. ಗ್ಯಾಸ್ ಇಸ್ಕೊಂಡು ಹಂಗೆ ಅವ್ರ ಮನೆ ತೋರಿಸ್ತೀನಿ ನೋಡಿ. ನಮ್ಮೂರಲ್ಲೇ ಅತ್ಯಂತ ದೊಡ್ಡ ಮನೆ, ಡೂಪ್ಲೆಕ್ಸ್ ಮನೆ, 3 ಹೆಕ್ಟೇರ್. ನಮ್ಮೂರಲ್ಲಿ ಯಾರು ಕಟ್ಟೇ ಇಲ್ಲ ಈ ಥರ ಮನೆಯ. ಯಾಕೆಂದರೆ ಅವರ ಮನೆಯವರು ಹಾಲ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ, ಸೆಕ್ರೆಟರಿಯಾಗಿ. ಇವರು ಕೆಲಸ ಮಾಡ್ತಾರೆ, ಒಂದು ಅಂಗಡಿ ಐತೆ, ಎಲೆ ತೋಟ ಐತೆ. ಮನೆ ನೋಡಿ ಯಾವ ಥರ ಐತೆ, ಮಗನೂ ಕೆಲಸ ಮಾಡ್ತಾನೆ. ಮನೆ ತೋರಿಸ್ತೀನಿ ಬನ್ನಿ, ಯಾವ ಥರ ಐತೆ ನೋಡಿ ಇವ್ರದೇ ಮನೆ. ಬ್ರಹ್ಮಕಮಲ ತೋರಿಸ್ದೆ. ಇಲ್ಲೊಂದು ರೂಮು, ಮತ್ತೆ ಇಲ್ಲಿ ಮನೆ ತೋರಿಸ್ತೀನಿ. ಮೇಲ್ಗಡೆ ಇಂದ ಡೂಪ್ಲೆಕ್ಸ್ ಮನೆ ಯಾವ ಥರ ಐತೆ. ನನಗೂ ಆಸೆ ಈ ಥರ ಕಟ್ಟಬೇಕು ಅಂತ, ಬಟ್ ಏನು ಮಾಡ್ತೀರಾ, ನಮಗೆಲ್ಲ ಕಟ್ಟಕ್ಕಾಗಲ್ಲ. ನೋಡಿ ಯಾವ ಥರ ಇದ್ದೀನಿ. ಓ ಮೈ ಗಾಡ್, ಸಕ್ಕತ್ತಾಗಿದ್ದೀನವ ನೋಡಿ. ಡೂಪ್ಲೆಕ್ಸ್ ಮನೆ ಏನಿಲ್ಲ. ಅವನ ಮಗನೂ ಒಬ್ಬ ಇದು ಫಿಲಮ್ ಇಂಡಸ್ಟ್ರಿಯಲ್ಲಿ ಅವನೇ ಕ್ಯಾಮ್ರಾಮ್ಯಾನ್ ಆಗಿ. ನಾವು ನೋಡಿದ್ರೆ ಈ ಥರ ಇದ್ದೀವಿ. ಇನ್ನೊಬ್ಬ ಚಿಕ್ಕವನು ಇಲ್ಲೇ ಕೆಲಸ ಮಾಡ್ಕೊಂಡು ಅವನೇ. ಬನ್ನಿ ಮೇಲ್ಗಡೆ ತೋರಿಸ್ತೀನಿ ರೀ ನೋಡಿ. ಮೇಲ್ಗಡೆ ಇದು ಆಚ ಕಡೆ ಒಂದು ಹೆಕ್ಟೇರು ಇದು ಡೂಪ್ಲೆಕ್ಸ್ ಮನೆ. ಇದು ಮೇಲಿಂದ ಮ್ಯಾಕ್ ಹೋಗಿ ಬನ್ನಿ ನಮ್ಮೂರೇ ತೋರಿಸ್ತೀನಿ ನಾನು ನೋಡಿ. ಮ್ಯಾಡ್ಗಲೆ ಎಲ್ಲ ಮನೆ ಕಟ್ಟವ್ರೆ, ಸಾಕು ನಮ್ಮೂರೇ ಕಾಣಿಸ್ತದೆ ಈ ಮನೆ ಮೇಲೆ ಬಂದರೆ ನೋಡಿ. ನಮ್ಮೂರಲ್ಲಿ ಇವಾಗ ಒಬ್ರು ಮನೆ ಕಟ್ತವ್ರೆ, ಇಲ್ಲಿ ಫುಲ್ಲು ಚೆನ್ನಾಗೇ ತೋರಿಸ್ತೀನಿ ನೋಡಿ. ಬನ್ನಿ ಇನ್ನೂ ಮ್ಯಾಕ್ ಹೋಗ್ತೀನಿ, ಮೇಲ್ಗಡೆನೂ ಐತೆ ನೋಡಿ. ಈ ಥರ ಎಲ್ಲ ಮೇಲ್ಗಡೆ ಎಲ್ಲ ಹಾಕೊಂಡು ಇಡೀ ನಮ್ಮೂರೇ ಕಾಣಿಸ್ತದೆ ಮಾತ್ರ ಇಲ್ಲಿಗೆ ಬಂದರೆ. ಅಯ್ಯಪ್ಪ ತೋರಿಸಿ ಕಷ್ಟ ವಯಸ್ಸು ನೋಡಿ. ನಮ್ಮೂರು ನಾಗವಾರ ಯಾವ ಥರ ಐತೆ, ಇದೇ ನಮ್ಮೂರು ನಾಗವಾರ. ಆಲ್ಮೋಸ್ಟ್ ಯಾರೂ ಕಟ್ಟಿಲ್ಲ, ಚೆನ್ನಾಗಿ ಕಟ್ಟೋರು ಮನೆ, ಯಾಕಂದರೆ ಎಲ್ಲ ಕೆಲಸದಲ್ಲವರಲ್ಲ ನೋಡಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡು, ಅಲ್ಲಿ ನಮ್ಮೂರು ಬಸ್ ಸ್ಟ್ಯಾಂಡು. ಸುಸ್ತಾಗೋದು ಗೈಸ್, ಹತ್ತಿರಷ್ಟು ನಿಜವಾಗೂ ಸುಸ್ತಾಗೋಯ್ತು ನನಗೆ. ನಮ್ಮೂರು ಬಸ್ ಸ್ಟ್ಯಾಂಡು ಇದು. ಈ ಕಡೆ ಹೋದರೆ ನಮ್ಮ ಮನೆ ಹೋಗುತ್ತೆ ಈ ರೋಡಲ್ಲಿ, ಇದೇ ರೋಡಲ್ಲಿ ಮನೆ ಎಲ್ಲ ನೋಡಿ. ಎಷ್ಟು ಮನೆಗಳವೆ ನಮ್ಮೂರಲ್ಲಿ, ನೋಡೋರಲ್ಲ ನಮ್ಮೂರು ಯಾವ ಥರ ಐತೆ ಅಂತ. ಬಟ್ ಮನೇನ ಚೆನ್ನಾಗಿ ಕಟ್ಸೋರೆ, ನನಗೂ ಆಸೆ ಈ ಥರ ಮನೆ ಕಟ್ಸೋಕ್ಕೆ. ಬಟ್ ಏನು ಮಾಡ್ತೀರಾ, ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ. ನಾವು ಲೋ ಬಜೆಟಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡ್ರೆ ಸಾಕು. ನಮಗೇನು ಈ ಥರ ಡೂಪ್ಲೆಕ್ಸು
ಆ ಥರ ಏನು ಆಸೆ ಏನಿಲ್ಲ. ನಾನು ಮನೆಗೆ ಒಂದು ಸಿಂಪಲಾಗಿ ಒಂದು ಮೋಡ್ ಮನೆ ಕಟ್ಕೊಂಡ್ರೆ ಸಾಕು. ನೋಡಿ ಹಳ್ಳಿಲೆಲ್ಲ ಆಲ್ಮೋಸ್ಟ್ ಎಂಥ ಮನೆ, ಹಂಚಿನ ಮನೆ, ಹಾಗೆಲ್ಲ ಹಂಚಿನ ಮನೆನೇ ಜಾಸ್ತಿ. ನೋಡಿ ಹಂಚಿನ ಮನೆಯೆಲ್ಲ ಹೆಂಗವೆ ಇನ್ನು ಮಧ್ಯ ಮೋಡ್ಗಳು ಮಾತ್ರ ಹೇಳ್ತಾವೆ. ಇನ್ನು ಹಂಚಿನ ಮನೆನೇ ಜಾಸ್ತಿ. ನೋಡಿ ಮೋಡ್ಗಿಂತ ಹಂಚಿನ ಮನೆನೇ ಜಾಸ್ತಿ ಕಾಣಿಸುತ್ತೆ. ಎಷ್ಟು ಹಂಚಿನ ಮನೆ ಕಾಣಿಸುತ್ತೆ ಅಂತ. ಇಲ್ಲ ಐತಲ್ಲ ನೋಡಿ ಹಂಚಿನ ಮನೆ. ಈ ಹಂಚಿನ ಮನೆಯಲ್ಲಿ ನಮ್ದು ಹಳೆಯ ಮನೆ ಇದು, ನಮ್ದು ಫಸ್ಟ್ ಇದ್ದಿದ್ ಮನೆ ನಾನಿದು ಈ ಹಂಚಿನ ಮನೆಯಲ್ಲಿ. ಇಲ್ಲಿ ಮಧ್ಯದಲ್ಲಿ ಜೋಡಿಸಿದಾರೆ ನೋಡಿ. ಈ ಕಡೆ ಸೈಡು ಲೆಫ್ಟ್ ಸೈಡು ಬೇರೆಯವ್ರದ್ದು, ಈ ಕಡೆ ಲೆಫ್ಟ್ ಬೇರೆಯವ್ರದ್ದು. ಅಂದ್ರೆ ನಮ್ಮ ಅಣ್ಣ ತಮ್ಮದಿರು. ಆ ಕಡೆ ರೈಟ್ ಸೈಡ್ ಐತಲ್ಲ ಮಧ್ಯಕ್ಕೆ ಡಿವೈಡ್ ಆಗಿರೋದು. ಇದು ನಮ್ಮ ಅಜ್ಜಿ ಮನೆ. ಅವಾಗ ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಇದ್ದೀನಿ ನಾನು. ಇಲ್ಲೂ ಒಂದು ರೂಮ್ ಐತೆ ಮೇಲ್ಗಡೆ ನೋಡಿ, ಇಲ್ಲೂ ಒಂದು ರೂಮ್. ಬಟ್ ಇದು ಲಾಕ್ ಮಾಡ್ಬಿಟ್ಟವ್ರ ಗೈಸ್. ಏನು ಬೇಡ, ಬನ್ನಿ ಕೆಳಗಡೆ ಹೋಗೋಣ. ಸಾಕು, ಇಬ್ರು ಮಕ್ಳವ್ರೆ. ಇಬ್ರು ಮಕ್ಳು ಇಂಥ ಮನೆ ಬೇಕು. ಇವಾಗೆ ಕಟ್ಸವ್ರೆ. ಬಟ್ ಇಬ್ರು ಕೆಲಸ ಮಾಡ್ತಾರೆ. ಚಿಕ್ಕವನು ಇಲ್ಲೇ ಅಂಗಡಿ ನೋಡ್ಕೊಂಡು ಆರಾಮಾಗಿ ಇರ್ತಾನೆ. ದೊಡ್ಡವನ್ ಮಾತ್ರ ಫಿಲಮ್ ಇಂಡಸ್ಟ್ರಿಲಿ ಅದೇ ಕ್ಯಾಮ್ರಾಮನ್ ವರ್ಕ್ ಆಗಿರ್ತಾನೆ. ಆ ಥರ ಎಲ್ಲ ಕೆಲಸ ಮಾಡ್ಕೊಂಡು ಅವನೇ ದೊಡ್ಡವನು ಪುನಿ ಅಂತ. ಚಿಕ್ಕವನು ಪವನ್ ಇಲ್ಲೇ ಅವನೇ. ನಾನು ಈ ಥರ ಮನೆ ಕಳಿಸ್ತೀನಿ. ಇರು ಬನ್ನಿ, ಎಲ್ಲ ಲಾಕ್ ಮಾಡೋಣ ಹಿಂಗೆ ಗೈಸ್. ಇವಾಗ ಕೆಳಗೆ ಹೋಗ್ತಾ ಇದೀನಿ, ಬನ್ನಿ ಕೆಳಗಡೆ ಹೋಗ್ತಾ ಇದೀನಿ. ಯಾವ ಥರ ಮನೆ ಇದೆ? ಊಟ ಬೇಡ, ನಿಮ್ ಮನೆ ತೋರಿಸ್ತಾವೆ ತೋಡ್ತಾವು. ಬೇಡ ನಂಗೆ ಊಟ ಆಂಟಿ. ಗೈಸ್ ಫೈನಲಿ ಟೀ ಕೊಟ್ಟಿದ್ದಾರೆ. ಟೀ ಕುಡಿಯೋಣ. ಅಣ್ಣ ಗ್ಯಾಸ್ ತಂದವ್ರೆ. ಇಲ್ಲ ಅಣ್ಣ, ಲಾಗ್ ಮಾಡ್ತೀನಿ ನಾನು. ಯೂಟ್ಯೂಬ್ಗೆ ವಿಡಿಯೋ ಮಾಡ್ತೀನಿ. ವಾರಕ್ಕೆ 2 ಹಾಕ್ತೀನಿ. ಇವಾಗ ಹೊಸ್ದಾಗಿ ಓಪನ್ ಮಾಡಿದೀನಿ. ಒಂದು 10,000 ಫಾಲೋವರ್ಸ್ ಅವ್ರೆ. ಅದರಿಂದ ನಮ್ಮ ಊರಲ್ಲಿ ನಾನು ಏನೇನು ಕೆಲಸ ಮಾಡ್ತೀನಿ ಅದೆಲ್ಲ ತೋರಿಸ್ತಾ ಇರ್ತೀನಿ, ಸಣ್ಣ ಪುಟ್ಟ. ಅಣ್ಣ ನಿಮ್ಗೆ ನೀವು ಕೆಲಸ ಮಾಡ್ತಿರಲ್ಲ, ಏನು ಇದಾಗಲ್ವಾ? ಯಾವಾಗಿಂದ ಹೋಯ್ತೀರ ನೀವು? ನಾವೊಂದು 6 ವರ್ಷ ಆಯ್ತಣ್ಣ. 6 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಗೆ ಅಭ್ಯಾಸ ಆಗ್ಬಿಡೋದಲ್ಲ ಅಣ್ಣ. ಅಭ್ಯಾಸ. ಸಂಬಳ ದಿನ 500-600 ಟ್ರಿಪ್ ಮೇಲೆ ಲೆಕ್ಕ. ಟ್ರಿಪ್ ಮೇಲೆ ಲೆಕ್ಕ ಅಣ್ಣ. ಅದು ಸಂಬಳ ಏನಿಲ್ಲ ಅಣ್ಣ. ಟ್ರಿಪ್ ಮೇಲೆ ಕೊಡ್ತಾರೆ ನಮ್ಗೆ. ಇದೇ ಕೆಲಸ ಅಣ್ಣ. 6 ವರ್ಷದಿಂದ ಇದೇ ಕೆಲಸ. ಸರಿ, ಮಾಡ್ಬೋದು ಈ ಕೆಲಸ ಎಲ್ಲ. ಮಾಡ್ಬೋದು, ನಮ್ಗೆ ಅಭ್ಯಾಸ ಅದೇ ಅಣ್ಣ. ನಮ್ಗೆ ಅಭ್ಯಾಸ ಇದೆ. ಬೇರೆ ಕೆಲಸ ಮಾಡ್ತಿದ್ರೆ ಆಗಲ್ಲ. ಇದು ಅಭ್ಯಾಸ ಆಗ್ಬಿಡೈತಲ್ವಾ, ಮಾಡ್ಕೊ ಹೋಗ್ತಾ ಬೇರೆ ಕೆಲಸ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಕೇಳಿದೆ. ಊರ್ ಮೇಲೆ ಎಲ್ಲ ಎಷ್ಟು ಊರಿಗೆ ಹೋಗ್ತೀರ? ನಮ್ದು ಟೋಟಲ್ 14 ಊರು ಇದೆ. 14 ಊರು. ಅಂದ್ರೆ ನಮ್ ಚನ್ನಪಣ ನಮ್ ಸೈಡ್ ಕೊಟ್ಟಿರೋದು ಗಾಡಿಗಳು. ನಿಮ್ ಸೈಡ್ ಅಷ್ಟೇ. ಇನ್ನ ಬೇಜಾರ ಆಯ್ತಾ ನಿಮ್ಗೆ? ಒಂದು ಗಾಡಿಲಿ 14 ಊರು ಹೋಗ್ತೀರಾ? ಇದೊಂದ ಗಾಡಿಲಿ 14 ಊರು ಹೋಗ್ತೀರಾ? 14 ಊರು ಹೋಯ್ತು. ಡೈಲಿ ಒಂದೊಂದು ಊರು ಇರುತ್ತಾ? ಬಿಲ್ ಇದ್ದಂಗಣ. ಆರ್ಡರ್ ಇದ್ರೆ ಬರ್ಲೇಬೇಕು. ಈ ಕಡೆ ಆರ್ಡರ್ ಇದ್ರೆ ಬರ್ಲೇಬೇಕು. ಒಂದಿದ್ರು ಒಂದ್ ಬರ್ಲೇಬೇಕು, 5 ಇದ್ರೆ 5 ಬರ್ಲೇಬೇಕು. ಗೈಸ್ ನೋಡುದ್ರಲ್ಲ, ಸಿಲಿಂಡರ್ ಹಾಕೋದೇನು ಅದು ಏನು ತುಂಬಾ ಕಷ್ಟ ಅಲ್ಲ. ಅದು ಹೆವಿ ಕಷ್ಟ ಇರುತ್ತೆ ಕೆಲಸ. ಆಟ ಎಲ್ಲ ಓಡಿಸ್ಕೊಂಡು ಮತ್ತೆ ಸಿಲಿಂಡರ್ ಎಲ್ಲ ಎತ್ತಿ ಅವರು ಮನೆಗೆಲ್ಲ ಹಾಕ್ಬೇಕಂದ್ರೆ ಕಷ್ಟ. ನೋಡಿ ಅವ್ರು ಹೆಂಗ್ ನೋಡ್ತವ್ರೆ, ಮಾತಾಡ್ತಿರೋದು ನೋಡ್ತಾವ್ರೆ. ಎಷ್ಟು ನೋಡಿದ್ರಲ್ಲ, ಮನೆಯೆಲ್ಲ ತೋರಿಸಿದ್ನಲ್ಲ ಇವಾಗ ಇರೋರೆ. ಇಲ್ಲೂ ನೋಡಿ ಬೆಕ್ಸ್ ಸಾಕವ್ರೆ, ಜಾನು ಅಂತೆ. ಇದೆಲ್ಲ ಆಲ್ಮೋಸ್ಟ್ ಸಿಟಿಲಿ ಸಾಕ್ತಾರೆ, ಇವ್ರು ಹಳ್ಳಿ ಸಾಕೊಂಡವ್ರೆ. ಜಾನು ಬೈಲಿ. ಜಾನು ಕಚ್ಚೋದಿಲ್ಲ ತಾನೇ ಆಂಟಿ? ನನ್ ಭಯ ಮೇಲೆ. ನೋಡಿ ಜಾನು ಯಾವ ತರ ಐತೆ. ಜಾನು ಆಟಾಡಿ ಇಲ್ಲಿ. ಜಾನು ಇಲ್ಲಿ. ಇದು ಎಣ್ಣ. ಜಾನು ಬೈಲಿ. ನೋಡಿ ಹೆಂಗೈತೆ ಜಾನು, ಎಷ್ಟು ಚೆನ್ನಾಗೈತೆ ನೋಡಿ ಜಾನು. ಆಟ ಆಡ್ತಾ ಇದೀನಿ ಜಾನು ಜೊತೆ. ಚೆನ್ನಾಗೈತೆ ಮಾತ್ರ. ಆಲ್ಮೋಸ್ಟ್ ಎಲ್ಲ ಡಾಗ್ ಸಾಕ್ತಾರೆ, ನಾಯಿ ಸಾಕ್ತಾರೆ. ಇವರು ಸಿಟಿಲಿ ಸಾಕೋತರ ಸಾಕ್ಬಿಟ್ಟವ್ರೆ ಬೆಕ್ಕ. ಬಟ್ಟು ಮನೆ ಚೆನ್ನಾಗೈತಲ್ವಾ, ಇಂಥ ಮನೆ ಕಟ್ಟಾದ್ಮೇಲೆ ಸಾಕ್ಲೇಬೇಕು ಬಿಡಿ. ಬೆಕ್ಕು ಇಲ್ಲಾಂದ್ರೆ ಒಂದು ಡಾಬರ್ ನಾಯಿ, ಇಲ್ಲಾಂದ್ರೆ ರಾಟ್ವೀಲರ್ ಸಾಕೋ ನೋಡಿ ಇವ್ರು. ನನಗೂ ಆಸೆ ಐತೆ ಗೈಸ್ ಈ ತರ ಮನೆ ಕಟ್ಟಕ್ಕೆ. ಕಟ್ಟಬೇಕು. ಬಟ್ ಡೋ ಪ್ಲೇಸ್ ಎಲ್ಲ ಕಟ್ಟಕ್ಕಾಗಲ್ಲ. ನಾರ್ಮಲ್ ಸಿಂಪಲ್ ಆಗಿ, ನಾನು ಒಬ್ಬಂಗೆ ಅಲ್ವೇ, ನಾನು ಒಬ್ಬನೇ ಮಗ. ಸಿಂಪಲ್ ಆಗಿ ಕಟ್ಕೋತೀನಿ ನಾನು, ಎಷ್ಟಕ್ಕೆ ಬೇಕು ಅಷ್ಟಕ್ಕೆ. ಬನ್ನಿ ಹೋಗೋಣ. ಅಲ್ಲಿ ನಮ್ಮ ಹುಡುಗ ಒಬ್ಬನೇ ನೀರ್ ಕಟ್ತಾ ಇರ್ತಾನೆ. ಇವ್ರು ಏನು ಮಾಡ್ತಾವ್ರ ಇನ್ನ, ಊಟ ತಗೊಂಡೋಗ್ಬೇಕಂತೆ. ಹಂಗೆ ಊಟ ತಗೊಂಡು ಅಲ್ಲಿ ಹೋಗಿ ಇವ್ರದ್ದು ಎಲೆ ತೋಟ ಎಲ್ಲ ಐತೆ, ತೋರಿಸ್ತೀನಿ. ಅವ್ರ ಮನೆ ತಕ್ಕ ಹೋಗಿ ಬಂದೆ. ಈಗ ಅವ್ರ ತೋಟಕ್ಕೆ ಊಟ ತಂದವ್ರೆ, ಊಟಕ್ಕೆ ಕರಿತವ್ರೆ. ಬಟ್ ನಾವು ಊಟ ಮಾಡಲ್ಲ. ನಮ್ಮ ಫ್ರೆಂಡ್ ಅವ್ರದ್ದು ಅಲ್ಲ ಐತೆ ನೋಡಿ, ಅದು ನಮ್ಮ ಫ್ರೆಂಡ್ ಅವ್ರದ್ದು ತೋಟ. ಇದು ಅವ್ರ ತೋಟ ನೋಡಿ. ಏನೋ ಸತ್ಯ ತಿಳ್ತವ್ರೆ ನೋಡಿ. ಅಷ್ಟು ಮನೆ ಕಟ್ಟವ್ರೆ, 3 ಹೆಕ್ಟೇರ್ ಮನೆ ಕಟ್ಟವ್ರೆ, ಡೂಪ್ಲೆಕ್ಸ್ ಮನೆ. ಇಲ್ಲಿ ತೋಟ ಮಾಡ್ತಾವ್ರೆ.
ನೋಡಿ ತೋಟ ಹೆಂಗೈತೆ ನೋಡಿದ್ರಲ್ಲ. ಹಳ್ಳಿಲಿ ಇತ್ಕೊಂಡು ಎಂತಾರ ಮನೆ ಕಟ್ಟವ್ರೆ ಅವರು ಅಂತ. ಸಿಟಿಲಿ ಇದ್ರೇನೆ ಕಟ್ಟಕ್ಕಾಗಲ್ಲ. ಸಿಟಿಲಿರೋರು ಕಟ್ತಾರೆ, ಬಟ್ ಹಳ್ಳಿಲಿ ಇಟ್ಕೊಂಡು ಈ ಥರ ಮನೆ ಕಟ್ಟವ್ರೆ ನೋಡಿ. ಅಲ್ಲಿ ಕ್ಲೀನ್ ಮಾಡ್ತವ್ರೆ ತೋಟನ ಎಲ್ಲ. ಇನ್ನೇನ್ ಮತ್ತೆ ಇರೋದ್ ತರ ಹೇಳ್ತಾರದು ಅಂತ ಮನೆ ಕಟ್ಬಿಟ್ಟು ಸತ್ಯ ಕಿತ್ಕೊಂಡವ್ರೆ ಅಂತ. ಈಗ ಹಳ್ಳಿಲಿ ಇದ್ದಿ ಇಂತ ಮನೆ ಯಾರು ಕಟ್ಟಿದಾರು? ನಮ್ಮೂರಲ್ಲೇ ಹೊಸ ರಿಚ್ ಮೆನ್ ನೀವು, ದುಡ್ಡಿರೋರು ಇರೋದ್ನಂತಾನೆ ಹೇಳ್ತಾರದು. ನೀನು ಅತ್ತೆ ಆಗ್ಬೇಕೆ? ಮತ್ತೆ ಮಗ್ಳಿಲ್ವಲ್ಲ ನಿಂಗೆ ನಮ್ ಮದ್ವೆ ಆಗೋಕೆ? ಪವನನ ಯಾರು ಹುಡ್ಗನ್ ಮದ್ವೆ ಆದಾರೆ? ಒಂದ್ ಹೆಣ್ಣಾರ ಎದಿದ್ರೆ ಮದ್ವೆನಾರ ಆಗುವೆ ನಾನು. ಮತ್ತೆ ಆಗ್ಬೇಕಂತೆ. ಬರ್ತೀನಿ ರಂಟಿ, ಬೇಡ ನನ್ಗೆ. ಇಲ್ಲ ಬೇಡ, ಅಲ್ಲಿ ನೀರ್ ಕಟ್ತಾವ ಅಲ್ಲಿ ಹೋಯ್ತೀನಿ ಅಲ್ಲಿಗೆ. ಗೈಸ್ ನೋಡಿದ್ರಲ್ಲ ಮನೆ ಯಾವ ತರ ಕಟ್ಟವ್ರೆ, ಅವ್ರ ತೋಟ ಯಾವ ತರ ಕೆಲಸ ಮಾಡ್ತವ್ರೆ ಅಂತ. ಈ ತರ ಎಲ್ಲಾ ಕೆಲಸ ಮಾಡ್ಕೊಂಡು ತೋಟದಲ್ಲಿದ್ರು. ಈ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಲೆ ತೋಟನೇ ಜಾಸ್ತಿ. ಯಾಕಂದ್ರೆ ನಮ್ಮೂರಲ್ಲಿ ಎಲೆ ತೋಟ ನೋಡಿ, ಅಲ್ಲಿ ಇರೋದೆಲ್ಲ ಎಲೆ ತೋಟ. ಇಲ್ಲೊಂದು ಟಗರು ಐತೆ ನೋಡಿ, ಇಲ್ಲೊಂದು ಟಗರು ಅಲ್ಲೊಂದು ಟಗರು ಜೊತೆ ಕರ್ಕೊಂಡ್ ಬಂದು ಮೇಯಿಸ್ತವ್ರೆ. ಬನ್ನಿ ನಮ್ಮ ಫ್ರೆಂಡ್ ಅವ್ರ ತೋಟಕ್ಕೆ ಹೋಗುವ. ಅವನ್ ಅವಾಗ್ಲೇ ಕರ್ದ ಹೋಗಕ್ಕೆ. ಪಾಪ ಅವಾಗೆ ತೋರಿಸ್ತದೆ ವಿಡಿಯೋನ, ಅಷ್ಟರಲ್ಲಿ ಕರೆದ್ರು. ಏನೋ ಮಗ ಬಾ ಮಗ ಗ್ಯಾಸ್ ಬಂದ್ಬಿಡೋದು ಸಿಗಬೇಕು ಅಂತ, ಅದಕ್ಕೆ ಹೋಗಿದೆ. ಅವಾಗ ವಿಡಿಯೋ ಮಾಡೋಕ್ಕಾಗಿರಲ್ಲ, ಅದಕ್ಕೆ ಇವಾಗ ಮಾಡಿದೆ ಅವ್ರ ತೋಟನ. ನಮ್ಮ ಹುಡುಗ ಇನ್ನೂ ನೀರು ಕಟ್ತಾನೆ ಅವನೇ ನೋಡಿ, ಯಾವ ಥರ ಕಟ್ತಾವನೆ. ಇನ್ನೂ ನೀರು ಕಟ್ತಾನೆ ಅವನೇ ಇವನು ಎಲೆ ತೋಟಕ್ಕೆ. ಇಲ್ಲಿ ನಿಂತಾವ್ ನೋಡಿ, ಇನ್ನೂ ಕಟ್ತಾನೆ ಅವನು ಯಾವಾಗಿಂದ. ಕಟ್ಟಾಗಿಲ್ಲ ಇನ್ನ ಅವಾಗಿಂದ. ನಾನು ಹೋಯ್ತು ಬರೋಷ್ಟರಲ್ಲಿ ಕಟ್ಟಿರ್ತಾನೆ ಅನ್ಕೊಂಡ್ರೆ, ಅವನು ಅವ್ರ ಮನೆ ತಕ್ಕ ಹೋಗಿ ಅವ್ರ ಮನೆಯೆಲ್ಲ ತೋರಿಸಿ ಡೂಪ್ಲೆಕ್ಸ್ ಮನೇನ ಬರೋದು ಇದಾಗೋಯ್ತು. ಮಚ್ಚಿ ನೀನ್ ಯಾವಾಗ ಆತರ ಮನೆ ಕಟ್ಟೋದು ಮಚ್ಚಿ? ಯಾವಾಗ ಅಂತ ಹೇಳು, ಯಾವಾಗ ಕಟ್ಟಿ ಹೇಳಲ್ಲ. ಏನ್ ಮುಂಡಾಯಿಸ್ಬೇಕು? ಯಾವ್ದು ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬಿಟ್ಟು ಹೇಳ್ತಾನೆ. ನಿಜ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಹೇಳ್ತಾರದು ಗೈಸ್ ಅವನು. ಏನಿಲ್ಲ, ಇವನು ರಿಚ್ ಮೇನೆ ಅರ್ಧ. ನಮ್ ಹುಡುಗರೆಲ್ಲ ಹೋಲ್ಸ್ಕೊಂಡ್ರೆ ಇವನೇ ಹೊಸಿ ಬೆಟರ್ ಆಗಿರೋದು. ಯಾಕಂದ್ರೆ ಹೇಳಿ ಎಲೆ ತೋಟ ಐತೆ, 2 ತೋಟ. ಇದು ಇಲ್ಲಿಂದ ಅಲ್ಲಿವರೆಗೂ ಇವ್ರದು. ಮತ್ತೆ ಇನ್ನೊಂದು ಮನೆ ಹತ್ರ ಒಂದು ತೋಟ ಐತೆ. ಮತ್ತೆ ವರ್ಷದಲ್ಲಿ ಮೂರ್ ತರ ಬೆಳೆ ಬೆಳೀತಾರೆ. ಯಾವ್ಯಾವ ತರ ಬೆಳೆ ಅಂದ್ರೆ, ಒಂದು ಟೊಮೊಟೊ ಹಾಕ್ತಾರೆ, ಬೆಂಡೆಕಾಯಿ ಹಾಕ್ತಾರೆ, ಮೆಣಸಿನ್ಕಾಯಿ ಬೆಳಿತಾರೆ. ಇನ್ನೇನ್ ಬೆಳೆದಿರ್ಲ? ಆಮೇಲೆ ಭತ್ತ, ರಾಗಿ ವರ್ಷದಲ್ಲಿ ಇಷ್ಟೆಲ್ಲ ಬೆಳಿತಾರೆ ನೋಡಿ. ನಾವು ಒಂದ್ ಬೆಳೆ ಬೆಳೆಯಕ್ಕೆ ಆಗುದಿಲ್ಲ, ಇವನು ವರ್ಷದಲ್ಲಿ 4 ರಿಂದ 5 ತರ ಬೆಳೆ ಬೆಳಿತಾನೆ. ಮತ್ತೆ ಎಲೆ ತೋಟ ಮಚ್ಚಿ ಎಷ್ಟು ಸಲಕ್ಕೆ ಒಂದ್ಸಲಿ ಇದು ಎಲೆ ಕೊಯ್ದು? 20 ದಿವಸ. 20 ದಿವಸ ಒಂದ್ಸಲಿ ಕೊಯ್ತಾನೆ ಇರ್ಬೇಕು. 20 ದಿವಸ ಆದ್ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಇದೆ ನೋಡಿ ಗೈಸ್. 20 ದಿವಸ ಒಂದ್ಸಲಿ ಎಲೆ ಕೊಯ್ದು. ಮತ್ತೆ ಇದಾಗ್ತಾರಲ್ಲ, ಕಟ್ಟಾಕ್ತಾರಲ್ಲ ಮಚ್ಚಿ ಅವಾಗ? ಅದು 2 ತಿಂಗಳಿಗೆ ಒಂದ್ಸಲಿ ಕಟ್ಟಾಕ್ಬೇಕು. 2 ತಿಂಗಳು ಅವಾಗ ಎಲೆ ಎಷ್ಟು ದಿನ ಬಿಡ್ಬೇಕಲ್ಲ, ಕುಯ್ಯಂಗಿಲ್ವಲ್ಲ? ಕೂದಾಮ ಕಟ್ಟಾಕೋದಾ ನೋಡಿ. ಅವಾಗಿಂದ ನೀರ್ ಕಟ್ತಾನೆ ಅವನೇ, ಇನ್ನು ಇಲ್ಲೇ ಅವನೇ ನೋಡಿ. ನೀರೆಲ್ಲ ಕಟ್ಟಿ ಆರಾಮಾಗೆ ಇವ್ರದೇ ಸರಿ ಕೆಲಸ. ಕಂಪ್ನಿಗೆ ಹೋಯ್ತಾನೆ, ಬಾಸ್ ಕಂಪ್ನಿಗೆ. ಟಿ ಶರ್ಟ್ ಇಲ್ಲಿ ಹಾಕೋನಲ್ಲ ನೋಡಿ, ಬಾಸ್ ಕಂಪ್ನಿ. ಬಾಸ್ಕೋ ಬಾಸೋ ಬಾಷ್ ಕಂಪ್ನಿಗೆ ಹೋಯ್ತಾನೆ. ಅಲ್ಲಿ ಒಂದು 25,000 ಸಂಬಳ ಐತೆ. ಇನ್ನೇನೈತೆ ಹೇಳಿ, ನಮ್ ತರ ಖಾಲಿ ಪೋಲಿನ ನಾವು ಊರಲ್ಲಿ ತಿರ್ಗಾಡ್ಕೊಂಡು ಅವ್ರ ಹತ್ರ ಬೈಸ್ಕೊಂಡಿದ್ದೀವಿ. ನಮ್ ತರ ಲೈಫ್ ಬೇಡ ಅವನಿಗೆ. ಬಟ್ ಚೆನ್ನಾಗ್ ಅವನೇ. ನಮ್ಮ ಹುಡುಗರಲ್ಲ ನಾವು, ನಮ್ ಬ್ಯಾಚ್ 10th ಬ್ಯಾಚಲ್ಲೆಲ್ಲ ಆಲ್ಮೋಸ್ಟ್ ಇವನೇ ಚೆನ್ನಾಗಿರೋನು. ಕೆಲಸ ಮಾಡ್ಕೊಂಡು ಆರಾಮಾಗೆ. ಯಾವ ತರ ನೋಡಿ ಸುತ್ತ ಎಲೆ ತೋಟ. ಇಲ್ಲಿ ಸೀಮುಲ್ ಹಾಕೊಂಡವ್ರೆ, ಅಲ್ಲಿ ಸೆಡ್ ಐತೆ. ಮಾಮೂಲಿ ಮಧ್ಯೆ ಒಂದ್ ಸ್ವಲ್ಪ ಗ್ಯಾಪ್ ಏನೋ ಸಿಕ್ತಂದ್ರೆ ನಮ್ಮ ಹಳ್ಳಿಯವ್ರಿಗೆ ಈ ತರ ಸೀಮು ಹುಲ್ಲು ಏನಾರು ಒಂದು ಬೆಳಿತಾನೆ ಇರ್ತಾರೆ. ಆದ್ರೂ ನಮ್ದು ತೋಟ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ಜಮೀನ್ ಇಲ್ಲ. ನಾವು ತೋಟ ಮಾಡಿಲ್ಲ, ಚಿಕ್ಕ ವಯಸ್ಸಿಂದನೂ ಮಾಡೋ ಅಭ್ಯಾಸ ಇಲ್ಲ ನೋಡಿ. ಎಲೆ ಎಲ್ಲ ಕೂದಂದ್ಮೇಲೆ ಇಲ್ಲೇ ಈ ಶೆಡ್ಡಿಗೆ ಬಂದು, ಈ ಶೆಡ್ ಒಳಗೆ ಏಣಿ ಎಲ್ಲ ಐತೆ ನೋಡಿ, ಇಲ್ಲಿ ಕುತ್ಕೊಂಡು ಎಲೆ ಪಿಂಡಿ ಎಲ್ಲ ಜೋಡಿಸಿ ಇದ್ ಮಾಡ್ತಾರೆ. ಮತ್ತೆ ಆ ಕಡೆ ನೋಡಿ ಫುಲ್ಲು ತೋಟ. ಇದೆಲ್ಲ ಬ್ಯಾರೆಯವ್ರದ್ದು ನೋಡಿ, ಈ ತೆವರಿಯಿಂದ ಬ್ಯಾರೆಯವ್ರದ್ದು, ಹಿಂಗೆ ಬ್ಯಾರೆಯವ್ರದ್ದು ಎಲ್ಲ ಇರುತ್ತೆ ನೋಡಿ. ಏಣಿನೂ ಐತೆ. ಯಾಕೆ ಹತ್ಬೋದು? ಹತ್ಲ ಮ್ಯಾಕೆ ಬೇಡ ಬಿಡಿ, ಅವ್ನು ಬಿದ್ದಿದ್ದವ್ರೆ ಹಾಕ್ಬೇಕು ನೋಡಿ. ಸುತ್ತ ಎಲ್ಲ ಎಲೆ ತೋಟನೇ ಗೈಸ್. ನಮ್ಮೂರಲ್ಲಿ ನಾಗವಾರದಲ್ಲಿ ಆಲ್ಮೋಸ್ಟ್ ವಿಳ್ಯದೆಲೆಗೆ ಫೇಮಸ್ ನಮ್ಮೂರು. ವಿಳ್ಯದೆಲೆ ಅಂದ್ರೆ ಫೇಮಸ್ಸು. ಇಲ್ಲಿ ವಿಳ್ಯದೆಲೆ ಏನೇನು ಬಳಸೋದು ಹೇಳಿ? ಎಲ್ಲದಕ್ಕೂ ಬಳಸ್ತಾರೆ. ಒಂದು ಪೂಜೆ ಆಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೋದು, ಎಲೆ ಅಡಿಕೆ ಹಾಕಕ್ಕೆ ಎಲ್ಲ ಥರನೂ ಬಳಸ್ತಾರೆ ನೋಡಿ. ಇಲ್ಲಿ ಕನಕಾಂಬ್ರ ಹೂವು ಇದೆ. ಇಲ್ಲಿ ಕನಕಾಂಬ್ರ ಹೂವು ಇದೆ, ತೋಟ, ತೆಂಗಿನ ಮರ. ಏನು ನಮ್ಮ ಹಳ್ಳಿನೇ ಒಂಥರ ಚೆಂದ ಗೈಸ್. ಏನು ಹೇಳಿರೋದು, ಸಿಟಿ ಲೈಫು ಹಳ್ಳಿ ಲೈಫು ಡಿಫ್ರೆಂಟ್. ಏನಂದ್ರೆ ಹಳ್ಳಿ ಲೈಫು ಚೆನ್ನಾಗೈತೆ, ಬಟ್ ಕಷ್ಟ ಪಡ್ಬೇಕು, ದುಡಿಬೇಕು ಬೆಳಗಿಂದ ಸಂಜೆವರೆಗೂ. ನೋಡಿದ್ರೆ ಎಲ್ಲ ಕಳೆ ಎಲ್ಲ ಕೀಳ್ತಿದ್ರು.
ಆ ತರ ಕಷ್ಟ ಎಲ್ಲ ಪಟ್ಟು ಈ ತರ ಎಲ್ಲ ಶ್ರಮ ಪಟ್ಟಿದ್ರೆ ಹಳ್ಳಿ ಲೈಫಲ್ಲಿ ಚೆನ್ನಾಗಿರ್ಬೋದು. ಸಿಟಿ ಲೈಫಲ್ಲಿ ಏನಾದ್ರೆ ಬರೀ ಕೆಲಸ ಮಾಡ್ಕೊಂಡು AC ರೂಮಲ್ಲಿ ಕುತ್ಕೊಂಡಾಗ ಕಾಯಿಲೆಗಳು ಜಾಸ್ತಿ ಬರ್ತವೆ. ಆಗ ಅಲ್ಲಿ ಆರಾಮಾಗಿ ಸಂಬಳ ತಗೋಬೋದು. ಬಟ್ ಲೈಫ್ನ ನಮ್ಮ ಥರ ಎಂಜಾಯ್ ಮಾಡೋಕ್ಕಾಗಲ್ಲ. ಎಂಜಾಯ್ ಮಾಡ್ಬೇಕಾದ್ರೆ ನಮ್ಮ ಹಳ್ಳಿ ಲೈಫೇ ಸರಿ. ಗೈಸ್ ಇಲ್ಲಿ ನೋಡಿ, ನೀರು ಹೋಗ್ತೈತೆ, ಅವಾಗಿಂದ ಕರೆಂಟ್ ಹೋಗೋದು ಬರೋದು ಹಿಂಗೆ ಮಾಡ್ತೈತೆ. ಒಂದು ಸ್ವಲ್ಪ ನೇಡ್ ಚೆಂಡೈತೆ. ನಾನು ನಿಂತಿರೋದೊಂದು, ಮತ್ತೆ ಆ ಕಡೆ ಚೆಂಡು ಕಟ್ಟಿದ್ರೆ ನೀರು ಕಟ್ಟಾಗ್ಬಿಡುತ್ತೆ ತೋಟಕ್ಕೆ, ಎಲೆ ತೋಟಕ್ಕೆ. ಕಟ್ಟಾದ್ಮೇಲೆ ಮನೆಗೆ ಹೋಗ್ಬೇಕು. ಇಲ್ಲಿ ನೋಡಿ, ಇವನು ಅಲ್ಲಿ ಅಡಿಕೆ ಎಲ್ಲ ಆದಿ ಮಡ್ತಾವನೆ ಮನೆಗಂತೆ. ಅಡಿಕೆ ಎಲ್ಲ ತಗೊಂಡೋಗಿ ಏನು ಮಾಡೋಣ, ಇವನೇ ಅಡಿಕೆ ಇದಾಕೊಡೋ ಥರ ವಯಸ್ಸಾದ್ರ ಥರ. ಏನ್ ಕಪ್ಪ ಮನೆಗೆ ಏನ್ ಕದವಪ್ಪ? ನಿಮ್ಮ ಅಜ್ಜಿ ಎಲೆ ಅಡಿಕೆ ಹಾಕೊಂಡವೆ, ನೀನು ಹಾಕೋ ಜೊತೆಲಿ. ನಾಳೆಗೆಲ್ಲ ಮಂದ ಆಯ್ತದೆ. ಓ, ನಾಳೆಗೆಲ್ಲ ಮಂದ. ಇನ್ನೊಂದು ಸ್ಟೋರಿ ಹೇಳನೆ, ನಾಳೆಗೆ ಮಂದಾಗಿರೋದಾ ಹೇಳನೆ. ಗೈಸ್, ಈಗ ನನ್ನ ಮಗ ಒಂದ್ಸಲ ಏನ್ ಮಾಡಿದ ಗೊತ್ತಾ? ನಾವು ರೆಸ್ಟೋರೆಂಟ್ಗೆ ಹೋಗಿದ್ದೋ. ಅವತ್ತಿಗೆ ಎಂಪೈರರ್ಗೆ ನಮ್ಮ ಫ್ರೆಂಡ್ ಅವ್ರದ್ದು ಬರ್ತ್ಡೇ ಇತ್ತು. ಅವಾಗ ಎಂಪೈರರ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ಬೇಕಾದ್ರೆ ನೈಟು ನಾವು ಮಾಮೂಲಿ 3 ಜನ ಫ್ರೆಂಡ್ಸು ಸ್ವೀಟ್ ಬೀಡ ತಗೊಂಡು, ಇವನು 420 ಹಾಕ್ತೀನಿ, ಯಾವತ್ತೂ ಹಾಕಿಲ್ಲ, ಟ್ರೈ ಮಾಡ್ತೀನಿ ಅಂದ. ನಾವು ಬೇಡ ಅಂತ ಅಂದೋ. ಏನ್ಕೆ ಎಲ್ಲರೂ 420 ಅಂತಾರೆ, ಹಾಕ್ಬೇಡ ಅಂತ. ಇವನು ಟ್ರೈ ಮಾಡ್ತೀನಿ ಅಂತ ತಗೋಬಿಟ್ಟು ಏನ್ ಮಾಡ್ದ ಗೊತ್ತಾ? ಒಂದ್ 10 ನಿಮಿಷ ಅಷ್ಟೇ ಚೆನ್ನಾಗಿ ಅಗ್ದಿ ಆ ರಸನೆಲ್ಲ ಕುಡ್ದಾದ್ಮೇಲೆ ತಲೆ ಸುತ್ತಾದೆ, ನನ್ನ ಕೈಲಿ ಆಯ್ತಲ್ಲ ಅಂದ್ಬಿಟ್ಟು ಅಲ್ಲೇ ಕುತ್ಕೊಬಿಟ್ಟ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ. ಎಕ್ಸ್ಪೀರಿಯನ್ಸ್ ಏನ್ಕಪ್ಪ ಎಕ್ಸ್ಪೀರಿಯನ್ಸು? ಈ ತರ ತಿನ್ಬೇಕು. ತಿಂದಿದ್ಯಲ್ಲಪ್ಪ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಮಧ್ಯ ರೋಡಲ್ಲಿ ಫುಲ್ ವಾಮಿಟ್ ಮಾಡ್ಬಿಟ್ಟವನೆ. ಅದು ಯಾವ್ದೋ ಅಂಗಡಿ ಹತ್ರ ನೀರ್ ತಗೊಳಕ್ ಹೋಗ್ರೆ, ಅಲ್ಲಿ ಪಾಪ ಕುಡಿದಿಲ್ಲ ಪಡಿದಿಲ್ಲ. ಇದುವರೆಗೂ ಒಂದ್ಸಲಿನೂ ನಾವ್ ಯಾರು ಕುಡ್ದಿಲ್ಲ, ಏನೂ ಇಲ್ಲ. ಪಾಪ ಅವ್ನ್ ಏನಂತ ಅಂದ್ಬಿಟ್ಟು ಗೊತ್ತಾ? ಕುಡ್ದಿ ಯಾಕೆ ಹಿಂಗ್ ಸತ್ತೀರಿ, ಇಲ್ಲಿ ಬಂದು ನಮ್ಮ ಮನೆ ಹತ್ರ ಬಂದು ಯಾಕೆ ವಾಮಿಟ್ ಮಾಡಿರಿ ಅಂತ ಬೈದ್ಬಿಟ್ಟವ್ರೆ. ನನ್ಗೆ ಅವ್ರು ಕಕ್ಕಿದ್ದು ಬೇಜಾರಾಗಿಲ್ಲ, ಇವನು ಅವಮ್ಮ ಕುಡಿದವ್ರು ಇವನ ಕುಡಿದ್ರು ಅಂತ ಹೇಳಿದ್ರಲ್ಲ, ಅದು ಹೊಸಿ ನಂಗೆ ಬೇಜಾರಾಗೋಯ್ತು. ಅದಕ್ಕೆ ಹೇಳ್ದೆ, ಅವತ್ತೇ ಲಾಸ್ಟ್. ಅವತ್ತಿಂದ ಬೀಡನೇ ಹಾಕುದಿಲ್ಲ, ಸ್ವೀಟ್ ಬೀಡನೂ ಮುಟ್ಟುದಿಲ್ಲ, ಹಂಗಾಗ್ಬಿಟ್ಟವನೆ. 420 ಒಂದ್ಸಲಿ ಹಾಕ್ಬಿಟ್ಟು ಸ್ವೀಟ್ ಬೀಡ ತಗೊಳ ಅಂದ್ರು ಅದು ತಿನ್ನೋದಿಲ್ಲ. ನಂಗೆ ಬೇಡಕ್ಕೆ ಬೇಡ ಅಂತ ಎಲ್ಲೋದ್ರು. ಈಗ ಅದಕ್ಕೆ ಹೇಳೋದು, ಯಾರನ್ನೋ ಜಾಸ್ತಿ ಆ ಥರ ಬೀಡಗಳು ಇಲ್ಲ ಕೆಟ್ಟು ಪದಾರ್ಥಗಳನ್ನ ಯಾರು ತಿನ್ನಕ್ ಹೋಗ್ಬೇಡಿ. ತಿಂದ್ರೆ ನೋಡಿ, ಒಳ್ಳೆ ಹುಡುಗನು ಕೆಟ್ಟ ಹುಡುಗನ ಮಾಡ್ಬಿಡ್ತಾರೆ. ಇವಾಗ ಆರಾಮಾಗಿ ಅವನೇ. ಇನ್ನೇನು ಬನ್ನಿ ಗೈಸ್, ಎಲ್ಲ ಕಟ್ಟಾಯ್ತು ನೀರೆಲ್ಲ. ಇನ್ನೇನು ಹೋಗ್ಬೇಕೀಗ ಮನೆಗೆ. ಹೋಗೋಣ. ಇನ್ನೊಂದು ಚೆಂಡು ಐತೆ, ಈ ಚೆಂಡೇನಾರು ಆಗೋದ್ರೆ ಈ ಚೆಂಡು ಲಾಸ್ಟು, ಆಮೇಲೆ ಆರಾಮಾಗೆ ಮನೆಗೆ ಹೋಗೋಣ. ಗೈಸ್ ಕೂಕೋತ ಬಿದ್ದವ್ರೆ ಆಂಟಿ, ನನ್ನ ಏನು ಅಂತ ಕೇಳ್ತೀನಿ ರೀ ಹೋಗಿ. ಯಾಕಂಟಿ ಕೂಗ್ದಲ್ಲ? ಹಾ, ಏನ್ ಮಾಡಿದಾರೆ? ನನಗಿಂತ ನೀನೇ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಇನ್ನೇನಂಟಿ? ಏನಾ? ನಂಗೆ ಬೇಡ, ಅವಾಗ ಹೇಳಿದ್ನಲ್ಲ ಬೇಡ ಅಂತ. ಬೂಂದಿ ಖಾರ ಏನು ಅವಾಗ ಕೊಡ್ಬೇಕಾಯ್ತು. ಅನ್ನನ ತಿನ್ನುವೆ ಬೂಂದಿ ಖಾರನು. ಇವಾಗ ಕರ್ಬಿಟ್ಟು ನೀನು ಊಟ ಟೈಮ್ ಆಗದೆ, ನೀವು ಊಟ ಮಾಡಿ. ಇದಕ್ಕೆ ಕರೆದ್ರ ಅಲ್ಲಿಂದ ಊಟ ಬೇಡ. ನಾನು ಅವಾಗ್ಲೇ ಊಟ ಮಾಡ್ಬೇಕಂತ. ಟೀನು ಬೇಡ, ಟೀ ಕುಡಿತೀನಿ. ಗೈಸ್ ಅಲ್ಲಿ ಮಾತಾಡ್ಕೊಂಡು ಕೂತಿದ್ದ ತಮಾಷೆಗೆ, ಅವ್ರು ಊಟ ಮಾಡ್ತಿರೋ, ನಾನು ಊಟ ಮಾಡ್ಲಿಲ್ಲ. ನೋಡಿ, ನಮ್ಮ ಫ್ರೆಂಡ್ ಅಲ್ಲೇ ನೀರೆಲ್ಲ ಕಟ್ಟಾಯ್ತು, ಪೈಪೆಲ್ಲ ತುಂಬ್ಕೊಂಡು ಬರ್ತಾವನೆ. ಬನ್ನಿ ಹೋಗುವ, ಮನೆಗೆ ಹೋಗುವ. ಸುಮ್ಮನೆ ಇಲ್ಲಿ ಇದ್ರೆ ಆಮೇಲೆ ಅವರು ಮಾತಾಡ್ತಾನೆ ಇರ್ತಾರೆ. ತಮಾಷೆಗೆ ಮಾತಾಡ್ಕೊಂಡು ಕೂತಿದ್ದೆ ಅಷ್ಟು ಗಂಟೆ ಊಟ ಮಾಡ್ತಿರೋರು. ನೋಡಿ, ಅವ್ನು ನಾಳೆ ತಗೊಂಡು ಹೋಯ್ತವನೆ. ಆಯ್ತಮ್ಮ ಚಾ ಬಂದಿರೋ, ನನ್ ಗಾಡಿ ಎತ್ಕೊಬತ್ತೀನಿ, ನಾನು ಚಪ್ಪಲಿ ಹಾಕೊಂಡು. ಗೈಸ್ ಈ ತೋಟಕ್ಕೆ ಒಳಗೆ ಹೋಗ್ಬೇಕು ಅಂದ್ರೆ ಚಪ್ಪಲಿ ಗಿಪ್ಲಿ ಏನು ಹಾಕಂಗಿಲ್ಲ. ಚಪ್ಪಲಿ ಎಲ್ಲ ಸೈಡಾಗಿ ಬಿಟ್ಬಿಟ್ಟು ತೋಟದ ಒಳಗಡೆ ಹೋಗ್ಬೇಕು. ನಾನು ಚಪ್ಪಲಿ ಎಲ್ಬಿಟ್ಟೆ ಅಂತಾನೆ ಗೊತ್ತಾಯ್ತಲ್ಲ. ನೋಡ್ತೀನಿ ರೀ ಚಪ್ಪಲಿ ಎಲ್ಬಿಟ್ಟಿದ್ದೇನೋ ಅಂತ. ಚಪ್ಪಲಿ ಎಲ್ಲೈತೆ ಇಲ್ಲಿ? ಚಪ್ಪಲಿನ ಇರ್ಬೋದ ಗೈಸ್? ನಂದು ಎಲ್ಬಿಟ್ಟೆ ಅಂತಾನೆ ಗೊತ್ತಾಯ್ತಲ್ಲ ಗೈಸ್ ನನ್ನ ಚಪ್ಪಲಿನ. ಬೇರೆಯವ್ರ ತೋಟಕ್ಕೆ ಬಿಟ್ಬಿಟ್ಟು ಇಲ್ಲೆಲ್ಲ ಹುಡ್ತಾವಿ. ನನ್ನ ಚಪ್ಪಲಿ ಇಲ್ಲ ಐತೆ ನೋಡಿ. ಇದು ಅವ್ರ ತೋಟ ನೋಡಿ. ಆದ್ರೂ ಗೈಸ್ ವಿಳ್ಯದೆಲೆ ಅದೊಂದು ಲಾಗ್ ಮಾಡ್ತೀನಿ ನೆಕ್ಸ್ಟ್. ವಿಳ್ಯದೆಲೆದು ಯಾವ ಥರ ಕೂದಿ ಇದು ಮಾಡ್ತಾರೆ ಅಂತ. ಆ ಥರ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ಆ ವಿಡಿಯೋ ಮಾಡ್ತೀನಿ. ನೋಡಿ, ನಮ್ಮ ಫ್ರೆಂಡು ನಮ್ಮ ಬಿಟ್ಬಿಟ್ಟು ಅಲ್ಲೇ ಗಾಡಿ ಎತ್ಕೊಂಡು ಹೋಗೋಣ. ಬನ್ನಿ ಹೋಗುವ. ಗೈಸ್ ಇವಾಗ ತಾನೇ ನೀರೆಲ್ಲ ಕಟ್ಬಿಟ್ಟು ನಮ್ಮ ಮಚ್ಚಾರ್ ತೋಟದಲ್ಲಿ ನಮ್ಮ ಮಚ್ಚಾರ್ ಮನೆ ತಗ ಬಂದು. ನೋಡಿ, ನಮ್ಮ ಮಚ್ಚಾರ್ ಮನೆ ಇದು. ಅವ್ರ ಅಜ್ಜಿ ನೋಡಿ, ಇಲ್ಲಿ ಅವ್ರ ಅಜ್ಜಿ ಕಾಣಿಸದೆ ಬಸಿ? ಹಾ, ಸುಮಾರ ಕಾಣಿಸದೆ. ಹಾ, ಮತ್ತೆ ಯಾಕೆ ಸೋಸ್ತದೆ? ಹಾ, ನೀನ್ ಯಾಕೆ ಸೋಸ್ತಾರೆ ಗುರು?
ಎಷ್ಟು ವರ್ಷ ನಿನ್ಗೆ? ಏನು ಆಗಿದೆ ಒಂದ್ 80 ವರ್ಷ? 80 ವರ್ಷ ಆಗಿದೆ? 80 ಮೇಲೆ ಆಗಿರೋದು? 80 ವರ್ಷ ಆಗದೆ. ನೋಡಿ ನಮ್ಮ ಕಾರ್ತಿಯವ್ರ ಅಜ್ಜಿ, ನಮ್ಮ ಫ್ರೆಂಡ್ ಅವ್ರ ಅಜ್ಜಿ, ಅವ್ರ ಅಮ್ಮ ಮತ್ತೆ ಅವ್ರ ಮನೆ. ನೋಡಿ ಅವ್ರ ಮನೆ ಹೆಂಗೈತೆ. ಯಾರು ಇಲ್ಲ, ನಾನ್ ತೋರಿಸ್ತಾ ಇದೀನಿ, ವಿಡಿಯೋ ಮಾಡ್ತಾ ಇದೀನಿ, ಲಾಗ್ ಮಾಡ್ತಾ ಇದೀನಿ. ಈಗ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ನೋಡಿ ನಮ್ಮ ಫ್ರೆಂಡ್ ಅವ್ರ ಮನೆ ಇದು. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್ ಅಂಡ್ ಬೈ ಬೈ.